ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗ್ತದೆ. ನಾವು ಬೆಳಗ್ಗಿನಿಂದ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇದ್ವಿ. ಈ ವಿಚಾರದಲ್ಲಿ ಪ್ರಶ್ನೆಯನ್ನ ಪದೇ ಪದೇ ಎತ್ತುತ್ತಾ ಇದ್ವಿ. ಈಗ ಸ್ಟೇಷನ್ ರಸ್ತೆಯನ್ನ ಫ್ರೀಗೊಳಿಸಿದ್ದಾರೆ, ಅಂದ್ರೆ ಸಾರ್ವಜನಿಕವಾಗಿ ಓಡಾಟವನ್ನ ಮಾಡಬಹುದು ಅಂತ ಹೇಳಿ ಆ ಬ್ಯಾರಿಕೇಡ್ ಗಳಿಂದ ಮುಕ್ತಿ ಕೊಟ್ಟಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಸ್ಟೇಷನ್ ರಸ್ತೆಯನ್ನ ಆ ಬ್ಯಾರಿಕೇಡ್ ಗಳಿಂದ ಮುಕ್ತಿ ಕೊಡಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಾರ್ವಜನಿಕರ ಸುಗಮ ಓಡಾಟಕ್ಕೆ ಅವಕಾಶವನ್ನ ನಾವು ನಿರಂತರವಾಗಿ ವರದಿ ಮಾಡಿದ್ವಿ. ಗೃಹ ಇಲಾಖೆಯಲ್ಲಿ ಸಂಬಂಧಪಟ್ಟಂತಹ ಎಲ್ಲರಿಗೂ ಪ್ರಶ್ನೆಯನ್ನು ಕೇಳಿದ್ವಿ, ಸಚಿವರಿಗೂ ಕೂಡ ಪ್ರಶ್ನೆಯನ್ನು ಕೇಳಿದ್ವಿ. ಫೈನಲಿ ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ಜನರಿಗಾಗ್ತಾ ಇರುವಂತಹ ಅನಾನುಕೂಲತೆಯ ಬಗ್ಗೆ ಬೆಳಗ್ಗೆ 6 ಗಂಟೆಯಿಂದ ಕೂಡ ನಾವು ಪ್ರಶ್ನೆ ಕೇಳ್ತಾ ಇದ್ವಿ. ಯಾರೋ ಮಹಾನುಭಾವರು ಮಾಡ್ಕೊಂಡಂತಹ ಗನಂದಾರಿ ಕೆಲಸಕ್ಕೆ ಸಾರ್ವಜನಿಕರಿಗೆ ನೀವು ಹೆಂಗೆ ಪ್ರಾಬ್ಲಮ್ ಮಾಡ್ತೀರಾ? ಯಾಕೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ? ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನು ಕೊಡಕ್ಕಾಗಿಲ್ಲ ಅಂದ್ರೆ ಇನ್ನೇನ್ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತೀರಾ ನೀವು ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ಫೈನಲಿ ಆ ಪ್ರಶ್ನೆಯ ತೀವ್ರತೆಗೆ ಪೊಲೀಸರು ಕೂಡ ಅರ್ಥ ಮಾಡಿಕೊಂಡು ಸದ್ಯಕ್ಕೆ ಸುಗಮ ಸಂಚಾರಕ್ಕೆ ಅನುವನ್ನ ಆ ರಸ್ತೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸೋ ಕೆಲಸ, ರಸ್ತೆಯಲ್ಲಿ ಸುಗಮ ಸಂಚಾರ ಪ್ರಾಬ್ಲಮ್ ಇಲ್ಲದೆ ಸಾರ್ವಜನಿಕರಿಗೆ ಇನ್ಕನ್ವೀನಿಯನ್ಸ್ ಇಷ್ಟು ದಿನ ಮಾಡ್ತಾ ಇದ್ರಲ್ಲ ಆ ಟ್ರಬಲ್ ನಿಂದ ಮುಕ್ತಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನಾವು ಕೇಳ್ತಾನೆ ಇದ್ವಿ, ವಿಶೇಷ ಅನುಕೂಲತೆ ಕೆಲವರಿಗೆ, ಅನಾನುಕೂಲತೆ ಇನ್ ಕೆಲವ್ರಿಗ, ಇದು ಹೇಗೆ ಅಂತ ಪ್ರಶ್ನೆಯನ್ನು ಕೇಳಿದ್ವಿ.